ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಟಿನ್ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ರಿಲೇಟೆಡ್ ಟು T20 ವರ್ಲ್ಡ್ ಕಪ್ 2026. ಸ್ವಲ್ಪ ಮಟ್ಟಿಗೆ ಫೇವರೇಟ್ಸ್ ಅಂತ ಅನ್ಕೊಳ್ಳಿ ಆಸ್ಟ್ರೇಲಿಯನ್ ಟೀಮು ಈ ವರ್ಲ್ಡ್ ಕಪ್ನ ಗೆಲ್ಲೋದಕ್ಕೆ. ಅಂದರೆ ಇಂಡಿಯಾ ಅಷ್ಟು ಅಲ್ಲ, ಒಟ್ಟಲ್ಲಿ ಫೇವರೇಟ್ಸ್ ರೇಂಜಲ್ಲಿ ಬರುವಂಥವ್ರಲ್ಲಿ ಖಂಡಿತ ಆಸ್ಟ್ರೇಲಿಯಾನು ಕೂಡ ಇದ್ದೇ ಇರ್ತಾರೆ. ಏನು ಬದನೆಕಾಯಿ ಫೇವ್ರೇಟ್ ಅಲ್ಲಿ ಪಾಕಿಸ್ತಾನ ಮೇಲೆ ಸೋತವ್ರೆ ಅಲ್ಲಿ ಮೊನ್ನೆ. ಏನು ಬದನೆಕಾಯಿ ಫೇವ್ರೇಟ್ ಅವರು ಅಂತ ಕೇಳ್ತಂದ್ರೆ, ಇಲ್ಲ ಅಮ್ಮ ಒಂದು ಮ್ಯಾಚ್ ಸೋತಿರ್ಬೋದು, ಬಟ್ ಒಳ್ಳೆ ಟೀಮೇನೇ ಇದೆ ಆಸ್ಟ್ರೇಲಿಯನ್ ಟೀಮು. ಆಸ್ಟ್ರೇಲಿಯಾ ಯಾವತ್ತೇ ಆದ್ರೂ ಕೂಡ ಒಂಥರ ಕ್ವಾಟ್ಲೆ ಕೊಡುವಂಥ ಟೀಮೇ, ಯಾವುದೇ ಟೀಮ್ಗಾದ್ರೂ ಕೂಡ ವರ್ಲ್ಡ್ ಕಪ್ಸ್ ಅಂತ ಬಂದಾಗ. ಸೊ ಓಕೆ, ಇವಾಗ ಆಗಿರುವಂಥ ಚೇಂಜಸ್ ಏನು ಆಸ್ಟ್ರೇಲಿಯನ್ ಟೀಮಲ್ಲಿ? ಎರಡು ಬಿಗ್ ಚೇಂಜ್ ಆಗಿದೆ. ಮೈನ್ 15 ಮೆಂಬರ್ಸ್ ಸ್ಕ್ವಾಡಲ್ಲಿ ಇವಾಗ ಆಸ್ಟ್ರೇಲಿಯಾದವರು ಪ್ರಿಲಿಮಿನರಿ ಸ್ಕ್ವಾಡ್ನ ಬಿಟ್ಟಿದ್ರು. ಆ ಸ್ಕ್ವಾಡಲ್ಲಿ ಇವಾಗ ಎರಡು ಚೇಂಜ್ ಆಗಿದೆ. ಇನ್ನೂ ಪರ್ಮಿಷನ್ ಇದೆ, ಇವಾಗ ಬೇಕಾದ್ರೂ ಚೇಂಜಸ್ನ ಮಾಡ್ಕೊಬೋದು. ಇಂಡಿಯನ್ ಟೀಮು ಕೂಡ ಚೇಂಜಸ್ನ ಮಾಡ್ಕೊಬೋದು, ಯಾರು ಬೇಕಾದ್ರೂ ಚೇಂಜಸ್ನ ಮಾಡ್ಕೊಬೋದು. ಇವಾಗ ಏನು ಬಿಟ್ಟಿದ್ದಾರೆ ಅದು ಪ್ರಿಲಿಮಿನರಿ ಸ್ಕ್ವಾಡ್ ಅಷ್ಟೇ. ಇನ್ನು ಅಪ್ರಾಕ್ಸಿಮೇಟ್ಲಿ ಇದೆ, ಇನ್ನು ಆಲ್ಮೋಸ್ಟ್ ಒಂದು ತಿಂಗಳಿಗಿನ ಜಾಸ್ತಿ ಇದೆ ಟೂರ್ನಮೆಂಟು ಸ್ಟಾರ್ಟ್ ಆಗೋದಕ್ಕೆ. ಅದು ಪ್ರಿಲಿಮಿನರಿ ಸ್ಕ್ವಾಡು. ಬ್ಯಾಕಪ್ ಆಗಿ ಸ್ವಲ್ಪ ಪ್ಲೇಯರ್ಸ್ಗಳನ್ನ ಅನೌನ್ಸ್ ಮಾಡಿರ್ತಾರಲ್ಲ, ಅದರಲ್ಲಿ ಒಬ್ಬರು ಪ್ಲೇಯರ್ನ ಇವಾಗ ಎಳ್ಕೊಂಡಿದ್ದಾರೆ. ಟೋಟಲ್ ಆಗಿ ಎರಡು ಚೇಂಜ್ನ ಮಾಡಿದ್ದಾರೆ. ಒಂದು ಫೋರ್ಸ್ ಚೇಂಜ್ ಆಯಿತು ಅಂತಂದರೆ, ಒಂದು ಬೇಕು ಅನ್ನೋ ಚೇಂಜ್ನ ಮಾಡಿದ್ದಾರೆ. ಬೇಕು ಅನ್ನೋ ಚೇಂಜ್ ಯಾವುದು ಅಂತ ಅಂದರೆ ಅದು ಮ್ಯಾಟಿವ್ ಶಾಟ್. ಓಪನರ್ ಆಗಿರುತ್ತಾ ಮ್ಯಾಟಿವ್ ಶಾಟ್ನ ಕುತ್ಕೊಳ್ಳಪ್ಪ ನೀನು ಸಾಕು ಚಿನಾ ಅಂತ ಅಂದ್ಬಿಟ್ಟು ಮ್ಯಾಟಿವ್ನ ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ದಾರೆ. ಏನು ಮ್ಯಾಟಿವ್ ಬೇಡ ಅಲ್ಲ, ಮ್ಯಾಟಿವ್ ಶಾಟ್ಗೆ ರಿಪ್ಲೇಸ್ಮೆಂಟ್ ಆಗ್ಬೋದಿದ್ದಾರೆ. ಮ್ಯಾಟಿವ್ ರೆನ್ಶಾ ಅವರು ನಮಗೆ ಓಪನರ್ ಬೇಡ ಗುರು, ನಮಗೆ ಮಿಡ್ಲ್ ಆರ್ಡರ್ ಬ್ಯಾಟರ್ನ ಅವಶ್ಯಕತೆ ಇದೆ ಅಂತ ಒಂದೇ T20 ಆಡಿರೋದು ಮ್ಯಾಟಿವ್ ರೆನ್ಶಾ ಅವರು. ಇಂಟರ್ನ್ಯಾಷನಲ್ಸ್ ಅಂತ ಬಂದಾಗ ಡೊಮೆಸ್ಟಿಕಲ್ಲಿ ಆಡಿರ್ಬೋದು, ಬಟ್ ಇಂಟರ್ನ್ಯಾಷನಲ್ ಅಂತ ಬಂದಾಗ ಪಾಕಿಸ್ತಾನ ಅಗೇನ್ಸ್ಟ್ ಏನು ಆಡಿದ್ರು ಮೊನ್ನೆ ಮ್ಯಾಚು ಮ್ಯಾಟಿವ್ ರೆನ್ಶಾ, ಅದೇ ಫಸ್ಟ್ ಮ್ಯಾಚ್ ಆಗಿದೆ ಅವ್ರದ್ದು. 15 ರನ್ ಹೊಡೆದ್ರೆ ರನ್ಔಟ್ ಕೂಡ ಆಗಿದ್ದಾರೆ. ಇವ್ರನ್ನ ಮ್ಯಾಟಿವ್ ಶಾಟ್ ಅವರ ಜಾಗದಲ್ಲಿ ರಿಪ್ಲೇಸ್ ಮಾಡ್ತೀವಿ ಅಂತ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿದ್ದಾಗಿದೆ. ಆ್ಯಂಡ್ ಇನ್ನೂ ಒಂದು ಕಡೆ ನೋಡ್ತು ಅಂತಂದರೆ, ಪ್ಯಾಟ್ ಕಮಿನ್ಸ್ ಅವರು ಫಸ್ಟ್ ಮ್ಯಾಚಿಗೆ ಅನ್ಅವೈಲೇಬಲ್ ಇರ್ತಾರೆ. T20 ವರ್ಲ್ಡ್ ಕಪ್ಪಿಗೆ ಹಂಗೆ ಹಿಂಗೆ ಅದು ಇದು ಅಂತೆಲ್ಲ ಅಪ್ಡೇಟ್ ಬಂತು. ಬಟ್ ಅವ್ರು ಇವಾಗ ಪಾಕಿಸ್ತಾನ ಸೀರೀಸ್ಗೂ ಕೂಡ ಅನ್ಅವೈಲೇಬಲ್ ಆಗಿದ್ದಾರೆ, ಜೊತೆಗೆ ವರ್ಲ್ಡ್ ಕಪ್ಗೂ ಕೂಡ ಅನ್ಅವೈಲೇಬಲ್ ಆಗಿದ್ದಾರೆ. ರೂಲ್ಡ್ ಔಟ್ ಆಫ್ ದ ವರ್ಲ್ಡ್ ಕಪ್ ಅಂತ ಅಫಿಷಿಯಲ್ ಅಪ್ಡೇಟ್ ಬಂದಿದ್ದಾಗಿದೆ. ಅವ್ರಿಗೆ ಆಗಿರುವಂಥ ಬ್ಯಾಕ್ ಇಂಜುರಿ ಏನಿದೆ ಅದರಿಂದ ಇನ್ನೂ ಅವರು ರಿಕವರ್ ಆಗಿಲ್ವಂತೆ, ಆದ್ರಿಂದ ಅವರು ಆಡ್ತಾ ಇಲ್ಲ. ಒನ್ ಆಫ್ ದ ಮೈನ್ ಬೌಲರ್ ಆಗಿರುವಂಥ, ಇನ್ಫ್ಯಾಕ್ಟ್ ಮೈನ್ ಆಲ್ರೌಂಡರ್ ಆಗಿರುವಂಥ ಪ್ಯಾಟ್ ಕಮಿನ್ಸು T20 ಅಂತ ಬಂದಾಗ ಖಂಡಿತ ಆಲ್ರೌಂಡರ್ ಆಗಿನೇ ಕನ್ಸಿಡರ್ ಮಾಡಬೇಕಾಗುತ್ತೆ ಪ್ಯಾಟ್ ಕಮಿನ್ಸ್ನ. ಸೊ ಇವರು ಇವಾಗ ರೂಲ್ಡ್ ಔಟ್ ಆಗಿದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲೋ ಅಂತ ಅಂದರೆ ಅದು ಪ್ಯಾಟ್ ಕಮಿನ್ಸ್ ತಾನೆ. ಮ್ಯಾಟಿವ್ ಶಾಟ್ನ ತೆಗೆದಾಕಿರೋದಲ್ಲ ಅಥವಾ ಇವ್ರನ್ನ ಎಳ್ಕೊಂಬಂದಿರೋದಲ್ಲ. ಇಲ್ಲಿ ಬಿಗ್ ಬ್ಲೋ ಯಾವುದು ಅಂತಂದರೆ ಅದು ಪ್ಯಾಟ್ ಕಮಿನ್ಸ್ ಈಚೆ ಹೋಗಿರೋದು. ಅವರ ಜಾಗದಲ್ಲಿ ಬೆನ್ ಡ್ವಾರಿಶ್ ಅವ್ರನ್ನ ಹಾಕೊಂಡಿದ್ದಾರೆ. ಸೊ ಈ ಬೌಲರು ಏನು ಇವರು ಕೂಡ ಏನು ಅಂತ ಹೆವಿ ಮಟ್ಟದಲ್ಲಿ ಆಡಿಲ್ಲ ಇಂಟರ್ನ್ಯಾಷನಲ್ಸ್ ಅಂತ ಬಂದಾಗ. ಬೆನ್ ಅವರು ಆಡಿರುವಂಥದ್ದು ಓವರ್ ಆಲಾಗೆ ಎಷ್ಟು ಗುರು 13 T20 ಇಂಟರ್ನ್ಯಾಷನಲ್ಸ್ನ ಆಡಿದ್ದಾರೆ. ಅದರಲ್ಲಿ 20 ವಿಕೆಟ್ನ ಎತ್ತಿದ್ದಾರೆ. ಎಕಾನಮಿ ಬಂದ್ಬಿಟ್ಟು ಅರೌಂಡ್ 10 ಇದೆ ಎಕಾನಮಿ. ಸೊ ಅಷ್ಟೊಂದು ಹೆವಿ ಎಕಾನಮಿಕಲ್ ಬೌಲರ್ ಅಂತ ಏನು ಹೇಳೋದಕ್ಕಾಗೋದಿಲ್ಲ. ಸೊ ಓಕೆ, ಒಂದು ಡೀಸೆಂಟ್ ಬೌಲಿಂಗ್ ಮಾಡಿದರೆ ಒಟ್ಟಲ್ಲಿ ವಿಕೆಟ್ ಟೇಕಿಂಗ್ ಬೌಲಿಂಗ್ ಏನೇ 13 ಮ್ಯಾಚಲ್ಲಿ 20 ವಿಕೆಟ್ ಅಂತ ಅಂದರೆ ಓಕೆ. ಬಿಗ್ ಬ್ಯಾಶಲ್ಲೆಲ್ಲ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ ಅದು ಸೆಕೆಂಡ್ರಿ. ODIಸಲ್ಲಿ 6 ಮ್ಯಾಚ್ ಆಡಿದರೆ 11 ವಿಕೆಟ್ನ ಎತ್ತಿದ್ದಾರೆ. ಅಂತ ಇಂಟರ್ನ್ಯಾಷನಲ್ ಹೆವಿ ಎಕ್ಸ್ಪೀರಿಯನ್ಸ್ ಏನು ಇಲ್ಲ ಇವರಿಗೆ. ಆ್ಯಂಡ್ ಇವ್ರಿಗೆ ಮ್ಯಾಟಿವ್ ರೆನ್ಶಾಗೂ ಕೂಡ ಏನು ಅಂತ ಹೆವಿ ಎಕ್ಸ್ಪೀರಿಯನ್ಸ್ ಇಲ್ಲ. T20ಸಲ್ಲಿ ಇವಾಗ ಮೊನ್ನೆ ಮೊದಲನೇ ಮ್ಯಾಚ್ನ ಆಡಿದ್ರು ಇಂಟರ್ನ್ಯಾಷನಲ್ಸ್ ಅಂತ ಬಂದಾಗ. ಡೊಮ್ಯಾಸ್ಟಿಕ್ ಏನೇ ಆಡಿರ್ಬೋದು, ಬಟ್ ODIಸಲ್ಲಿ ಮತ್ತು ಟೆಸ್ಟ್ ಅಂತ ಬಂದಾಗ ಪರವಾಗಿಲ್ಲ, ಒಂದು ರೇಂಜಿಗೆ ಪ್ರೂವ್ ಮಾಡ್ಕೊಂಡಿದ್ದಾರೆ. ಟೆಸ್ಟಲ್ಲಿ 14 ಮ್ಯಾಚ್ ಆಡ್ಬಿಟ್ಟು 645 ರನ್ ಹೊಡೆದಿದ್ದಾರೆ ವಿತ್ ಅನ್ ಆವ್ರೇಜ್ ಆಫ್ 43. ODIs ಅಂತ ಬಂದಾಗ 3 ಮ್ಯಾಚ್ನ ಆಡ್ಬಿಟ್ಟು 107 ರನ್ ಹೊಡೆದಿದ್ದಾರೆ ವಿತ್ ಅನ್ ಆವ್ರೇಜ್ ಆಫ್ 53. ಏನು ODIs ಮತ್ತು ವೈಟ್ ಬಾಲ್ ಫಾರ್ಮೆಟ್ನ ಅಂತ ಸೀರಿಯಸ್ ಮಾಡಲ್ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವರು ಸ್ವಲ್ಪ ಜಾಸ್ತಿ ಆಡಿರೋದು. ಜಾಸ್ತಿ ಅಂದರೆ ಜಾಸ್ತಿ ಅಲ್ಲ, 14 ಮ್ಯಾಚ್ನ ಆಡಿದರೆ ಟೆಸ್ಟ್ ಮ್ಯಾಚ್ ಅಂತ ಬಂದಾಗ. ಸೊ ಯಂಗ್ ಪ್ಲೇಯರು ಮ್ಯಾಟಿವ್ ರೆನ್ಶಾ ಮೇಲೆ ಇವರು ಕಾನ್ಫಿಡೆನ್ಸ್ನ ಹೇಳ್ತಾ ಇದ್ದಾರೆ, ಏನಾದ್ರು ಮಾಡ್ತಾರೆ ಅಂತ. ನಮಗೆ ಬೇಕಾಗಿರೋದು ಮಿಡಿಲ್ ಆರ್ಡರ್ಲಿ ಆಡುವಂಥ ಪ್ಲೇಯರು ಅಂತ. ನಂಬರ್ 4 ನಂಬರ್ 5 ಬರ್ತಾರೆ ಅಂತ ಕಾಣಿಸುತ್ತೆ ಇವರು ಮ್ಯಾಟಿವ್ ರೆನ್ಶಾ ಅವರು. ಸೊ ಇವ್ರನ್ನ ಹಾಕೊಂಡಿದ್ದಾರೆ. ಮ್ಯಾಟಿವ್ ಶಾಟ್ ಕೂಡ ಪಾಕಿಸ್ತಾನ ಸೀರೀಸಲ್ಲಿ ಅವರೇ ಗುರು. ಪಾಕಿಸ್ತಾನ ಸೀರೀಸಲ್ಲಿ ಓಪನಿಂಗ್ ಬಂದ್ಬಿಟ್ಟು ಪಟಾನಿಂಗ್ ಔಟ್ ಆಗಿ ಹೋಗ್ಬಿಟ್ಟವ್ರೆ. ಅದಕ್ಕೆ ನೋಡಿದಂಥವ್ರು ಇಲ್ಲ ಗುರು ಮ್ಯಾಟಿವ್ ಶಾಟ್ ಬೇಡ ನಮಗೆ, ಇವ್ರನ್ನೇ ಹಾಕೊಂಬಿಡೋಣ ಅಂತ. ಯಾಕಂದರೆ ರೀಸೆಂಟಾಗಿ ಪಾಕಿಸ್ತಾನ ಅಗೇನ್ಸ್ಟ್ ಆಸ್ಟ್ರೇಲಿಯನ್ ಟೀಮು ಸೋತರು. ಜಸ್ಟ್ 160+ ಟಾರ್ಗೆಟ್ ಹಾಕಿ ಕೊಟ್ಟಿರ್ತಾರೆ, ಅದನ್ನು ಹೊಡೆಯೋಕ್ಕಾಗಲಿಲ್ಲ ಆಸ್ಟ್ರೇಲಿಯನ್ ಟೀಮಿಗೆ. ಸೊ ಒಂಥರ ಮುಖಭಂಗನೇ ಆಯಿತು ಅಂತ ಹೇಳ್ಬೇಕು. ಯಾಕಂದರೆ ಬಿಗ್ ಬ್ಯಾಶಲ್ಲಿ ಹಂಗೆ ಹಿಂಗೆ ಆಡ್ತಿದ್ದಂಥ ಆಸ್ಟ್ರೇಲಿಯನ್ ಟೀಮು ಇಲ್ಲಿ ಬಂದ್ಬಿಟ್ಟು 160 ಕೂಡ ಚೇಸ್ ಆನ್ ಮಾಡೋದಕ್ಕಾಗಿಲ್ಲ ಅಂತಂದರೆ ಪಾಕಿಸ್ತಾನ ನೆಲದಲ್ಲಿ, ಅದು ಪಾಕಿಸ್ತಾನ್ ಟೀಮ್ ಅಗೇನ್ಸ್ಟು ಕ್ವಾಲಿಟಿ ಟೀಮ್ ಅಗೇನ್ಸ್ಟ್ ಹೊಡೆಯೋಕ್ಕಾಗ್ತಿಲ್ಲ ಅಂದರೆ ಕ್ವಾಲಿಟಿ ಟೀಮು ಏನು ಗುರು ಇದು ಅಂತ ಖಂಡಿತ ಅನಿಸುತ್ತೆ. ಸೊ ಅದರಿಂದ ಈ 2 ಫೋರ್ಸ್ಡ್ ಚೇಂಜ್ನ ಮಾಡಿದ್ದಾರೆ. ಒಂದು ಫೋರ್ಸ್ ಚೇಂಜು, ಒಂದು ಬೇಕು ಅನ್ನೋ ಚೇಂಜು. ಅದೇ ಮ್ಯಾಟಿವ್ ಶಾಟ್ನ ಕಳಿಸಿರೋದು, ಜೊತೆಗೆ ಮ್ಯಾಟಿವ್ ರೆನ್ಶಾನ ಹೇಳ್ಕೊಂಡಿರೋದು. ಫೋರ್ಸ್ ಚೇಂಜು ಪಾಪ ಪ್ಯಾಟ್ ಕಮಿನ್ಸ್ ಅವರು ಈಚೆ ಹೋಗ್ತಾರೆ. ಸೊ 2 ಚೇಂಜ್ ಆಗಿದೆ. ನಿಮ್ಗೇನು ಅನ್ನಿಸ್ತಾ ಇದೆ? ಬೆನ್ ಅವ್ರು ಎಂಟ್ರಿ ಕೊಟ್ಟಿರೋದು ಪ್ಯಾಟ್ ಕಮಿನ್ಸ್ ಅವರ ಜಾಗದಲ್ಲಿ ನನಗೇನೋ ಅಂಥ ಮಟ್ಟಿಗೆ ಹೆವಿ ಕನ್ವಿನ್ಸ್. ಯಾಕಂದರೆ ಪ್ಯಾಟ್ ಕಮಿನ್ಸ್ಗಿರೋ ಎಕ್ಸ್ಪೀರಿಯನ್ಸ್ ಏನೋ, ಪ್ಯಾಟ್ ಕಮಿನ್ಸ್ಗಿರೋ ಸ್ಟ್ಯಾಂಡರ್ಡ್ಸ್ ಏನೋ ಅದೇ ಬೇರೆ, ಇದ್ದೇ ಬೇರೆ. ಪ್ಯಾಟ್ ಕಮಿನ್ಸ್ ಇತ್ತು ಅಂತಂದರೆ ಮಿಚೆಲ್ ಮಾರ್ಷ್ ಕ್ಯಾಪ್ಟನ್ ಆಗಿರ್ಬೋದು, ಬಟ್ ಅವರ ಥಾಟ್ಸ್ಗಳು ಅವರ ಐಡಿಯಾಸ್ಗಳನ್ನೆಲ್ಲ ಶೇರ್ ಮಾಡೋರು. ಬೆನ್ ಬಂದ್ಬಿಟ್ಟು ಇಲ್ಲಿ ಏನು ಮಾಡ್ತಾರೆ,
ಇನ್ಫ್ಯಾಕ್ಟ್ ಅವ್ರು ಮೇನ್ ಪ್ಲೇಯಿಂಗ್ ಲೆವೆಲ್ ಇಡ್ತಾರೋ ಇರೋದಿಲ್ವೋ ಅದು ಕೂಡ ಗೊತ್ತಿಲ್ಲ. ಸೊ ಇಟ್ಸ್ ನಾಟ್ ಎ ಒಂಥರ ಲೈಕ್ ರಿಪ್ಲೇಸ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ, ಪಕ್ಕಾ ರಿಪ್ಲೇಸ್ಮೆಂಟ್ ಇದು ಅಂತಲೂ ಹೇಳೋಕ್ಕಾಗೋದಿಲ್ಲ. ಇದೇನೋ ಮ್ಯಾಟಿ ಶಾಟು ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಇವರು ಹಂಗೆ ನೋಡೋಕೆ ಹೋಯ್ತು ಅಂದರೆ. ಸೊ ಎಕ್ಸ್ಪೀರಿಯನ್ಸ್ನಿಂದ ಅವರು ಇನ್ಎಕ್ಸ್ಪೀರಿಯನ್ಸ್ಗೆ ಬಂದಿದ್ದಾರೆ ಇವಾಗ. ಒಂದು ಫೋರ್ಸ್ಡು ಒಂದು ಬೇಕು ಅಂತಲೇ ಮಾಡ್ಕೊಂಡಿದ್ದಾರೆ, ರೆಂಚಾನೇ ಬೇಕು ನಮಗೆ ಅಂತ. ಸೊ ನೋಡುವ ಅದೇನಾಗುತ್ತೆ ಅಂತ. ನನ್ನ ಪ್ರಕಾರ ಮ್ಯಾಟಿ ಶಾರ್ಟೇ ಇದ್ದಿತ್ತು ಅಂತಂದರೆ ಬೆಟರ್ ಆಗಿರೋದು. ಬಟ್ ಚೇಂಜಸ್ನ ಮಾಡಿದ್ರೆ ಮಾಡೋದಕ್ಕಾಗೋದಿಲ್ಲ. ಆಸ್ಟ್ರೇಲಿಯನ್ ಟೀಮು ಏನು ನಮ್ಮ ಟೀಮಾ ಏನಾದ್ರು ಹೇಳೋಣ ಅಂತಂದರೆ ಏನಾದ್ರು ಮಾಡ್ಕೊಳ್ಳಿ, ಒಟ್ನಲ್ಲಿ ಅವರು ಕೂಡ ವರ್ಲ್ಡ್ ಕಪ್ ಗೆಲ್ಲಬೇಕು ಅನ್ನೋದಿರುತ್ತೆ. ಸೊ ಈ 50ನ ಇಟ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ. ಡಿಸ್ಪ್ಲೇ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ಹೆಂಗಿದೆ ಅವರ ಮೈನ್ 15 ಅಂತ. ಮತ್ತೆ ಸಿಗುವ ಮುಂದಿನ ನೋಡಿದಲ್ಲಿ.